ಮನುಷ್ಯನಿಗೆ ಬೇಸಿಕ್ 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 ಸಾಮಾನ್ಯ ಜ್ಞಾನ, ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, 3 ರೀತಿ ಆಲ್ರೆಡಿ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಪಾಪ ಹೊಸಬ್ರು ನೋಡ್ತಾ ಇರ್ತೀರ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಬೇಸಿಕ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ 3 ಥರ. ಒಂದು ಪರ್ಸ್ನಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ನೀವು ಒಬ್ಬರೇ ಇದ್ದಾಗ ಹೆಂಗೆ ಬೇಕಾದ್ರೂ ಬಟ್ಟೆ ಬಿಚ್ಕೊಂಡು ಬೇಕಾದ್ರೂ ಓಡಾಡಿ, ಮೂಗಲ್ ಕೈ ಹಾಕಿ, ಕೆಳಗಡೆ ಬೇಕಾದ್ರೆ ಕೈ ಹಾಕಿ, ಎಲ್ಲಾದರೂ ಕೈ ಹಾಕಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಯಾರೂ ಇಲ್ಲ, ಒಬ್ಬರೇ ಇದ್ದೀರ, ಇಷ್ಟ ಬಂದಂಗೆ ಮಾಡ್ಕೋಬೋದು. ಫ್ಯಾಮಿಲಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂದರೆ ಮನೆ ಒಳಗಡೆ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಯಾರು ಸ್ನೇಹ ಸಂಬಂಧಗಳಲ್ಲಿ ಇರ್ತಾರೆ. ಇಲ್ಲಿಯ ಒಂದು ಮ್ಯಾನರ್ಸ್ ಬಿಹೇವಿಯರ್ ಬೇರೆ, ಪರ್ಸ್ನಲ್ ಮ್ಯಾನರ್ಸ್ ಬಿಹೇವಿಯರ್ ಬೇರೆ. ನಾನು ಮೈಯೆಲ್ಲ ಬಿಚ್ಕೊಂಡು ಕುಣ್ದಂಗೆ ಮಕ್ಕಳ ಹತ್ರ ಮನೆಯಲ್ಲಿ ಎಲ್ಲರ ಮುಂದೆ ಹಂಗೆ ಕುಣ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ತೀರಾ ವೈಯಕ್ತಿಕವಾಗಿ ಒಬ್ಬನೇ ಇದೆಯಾ, ಇಷ್ಟ ಬಂದಂಗೆ ಮಾಡು. ಬಟ್ ಫ್ಯಾಮಿಲಿ ಮುಂದೆ ಹಂಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಇನ್ನು ಇದು ಬಿಟ್ಟರೆ 3ನೇದು ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂದರೆ ಹೊಸಲು ದಾಟಿ ಹೊರಗಡೆ ಹೋದರೆ ಇದೆಲ್ಲವೂ ಕೂಡ ಸಮಾಜ. ಆ ಸಮಾಜದಲ್ಲಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಬೇರೆ ಬೇರೆ ಇರ್ತದೆ. ಕೆಲವರಿಗೆ ಈ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಖಂಡಿತವಾಗಲೂ ಇರೋದಿಲ್ಲ. ಅದರಲ್ಲೂ ಮೂಲವಾಗಿ ಕಮ್ಯುನಿಕೇಷನ್. ಈಗ ನಮಗೆ ನಾಡು ಮತ್ತು ಕಾಡು ಅಂತ 2 ಇದೆ. ಕಾಡಲ್ಲಿರೋರಿಗೆ ಇದು ಯಾವುದೂ ಅವಶ್ಯಕತೆ ಇಲ್ಲ. ಅವರು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಕಾಡಲ್ಲಿ ಬೆಂದಾಸಾಗಿರ್ತಾರೆ. ಯಾಕೆಂದರೆ ಅವ್ರು ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿಲ್ಲ, ಹಣವನ್ನು ಮುಟ್ಟೋದಿಲ್ಲ. ಆದ್ದರಿಂದ ಕಾಡಲ್ಲಿರೋರು ಅದ್ಭುತವಾಗಿ ಅವ್ರಿಗೆ ಇಷ್ಟ ಬಂದಂಗೆ ಇರ್ಬೋದು. ಬಟ್ ನಾಡಲ್ಲಿರೋರಿಗೆ ಈ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಬೇಕೇ ಬೇಕು. ಅದರಲ್ಲೂ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಮೊಟ್ಟ ಮೊದಲು ಮೊಬೈಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಇದನ್ನು ಕಲ್ತ್ಕೊಳ್ಳಿ. ಕೆಲವರು ಕಾಲ್ ಮಾಡ್ತಾರೆ. ಆ ವ್ಯಕ್ತಿಗೆ ನಿಜವಾಗಲೂ ಕೈ ಮುಗಿಬೇಕು. ಕೆಲವರು ಕಾಲ್ ಮಾಡಿದ್ದಾನೆ, ಹಿಂದಿಂದೆ 27 ಕಾಲ್ ಮಾಡಿದ್ದಾನೆ. ಕಂಟಿನ್ಯೂ ಆಗಿ ಕಾಲ್ ರಿಂಗ್ ಆಗುತ್ತೆ, ಕಟ್ ಆಗುತ್ತೆ, ರಿಂಗ್ ಆಗುತ್ತೆ, ಕಟ್ ಆಗುತ್ತೆ, ರಿಂಗ್ ಆಗುತ್ತೆ. ಎಷ್ಟು ಪೇಷನ್ಸ್ ಇರಬೇಕು. 27 ಕಾಲು. ನಾನೊಂದು 2-3 ಕಾಲ್ಗಳನ್ನು ನೋಡೋಣ ಇವನ ಕೆಪಾಸಿಟಿ ಅಂದರೆ 27 ಕಾಲ್ ಮಾಡಿದ್ದಾನೆ. ಏನು 27 ಕಾಲ್ ಯಾಕೆ ಮಾಡಬೇಕು? ನನಗೆ ಅಂತಲ್ಲ, ಕೆಲವರೆಲ್ಲ ಇರ್ತಾರೆ ಹಿಂದಿಂದೆ ಕಾಲ್ ಮಾಡ್ತಾ ಇರ್ತಾರೆ. ಇವ್ರು ಯಾರು ಅಂದರೆ ದಡ್ರು, ಮೂರ್ಖರು, ಮಹಾಮೂರ್ಖರು. ಬರೀ ಮೂರ್ಖರಲ್ಲ, ಇವರು ಯಾವತ್ತೂ ಕೂಡ ಕುರಿಗಳಾಗಿ, ಜಿಂಕೆಗಳಾಗಿ, ಹಂದಿಗಳಾಗಿ ಬದುಕ್ತಾರೆ ಹೊರತು ಖಂಡಿತವಾಗಲೂ ಇವರಿಗೆ ಜೀವಮಾನದಲ್ಲಿ ಉದ್ಧಾರ ಆಗುವಂಥ ಯಾವ ಲಕ್ಷಣಗಳು ಬರೋದಿಲ್ಲ. ಯಾರಿಗೆ ಕಾಲ್ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಹೇಗೆ ಮಾಡಬೇಕು, ಬೇಸಿಕ್ ಸಾಮಾನ್ಯ ಜ್ಞಾನ ಕೂಡ ಮನುಷ್ಯನಿಗಿಲ್ಲ ಅಂದರೆ ಏನು ಪ್ರಯೋಜನ? ಯಾತಕ್ಕೋಸ್ಕರ ಕಾಲ್ ಮಾಡಬೇಕು? ಹಿಂದಿಂದೆ ಒಂದು ಸಲ ಕಾಲ್ ಮಾಡಿ ಪೂರ್ತಿ ರಿಂಗ್ ಆಗುತ್ತೆ. ಒಂದು 6 ರಿಂಗು 7 ರಿಂಗು, ಕೆಲವೊಂದು ಸಲ 10 ರಿಂಗ್ ಆಗ್ಬೋದು. ಒಂದೊಂದು ಮೊಬೈಲು ಒಂದೊಂದು ನೆಟ್ವರ್ಕ್ ಒಂದೊಂದು ಥರ ಇರುತ್ತೆ. ಒಂದು ಸಲ ಸಂಪೂರ್ಣವಾಗಿ ಕಾಲ್ ಮಾಡಿ ಬಿಟ್ಬಿಡಿ. ಅಕಸ್ಮಾತ್ ಅವ್ರು ಕಾಲ್ ಎತ್ತಲಿಲ್ಲ, ಬ್ಯುಸಿ ಇರ್ತಾರೆ ಆ ಕಡೆಯವರು. ಇವತ್ತು ಮನುಷ್ಯ ಎಲ್ಲರೂ ಕೂಡ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರವರ ವೃತ್ತಿ ಧರ್ಮವನ್ನು ಅವರು ಪಾಲನೆ ಮಾಡಲೇಬೇಕು. ಆದ್ದರಿಂದ ಬ್ಯುಸಿ ಆಗಿರ್ತಾರೆ. ಯಾವಾಗ ಫ್ರೀ ಆದಾಗ ಮಾಡ್ತಾರೆ. ಸಂಪೂರ್ಣ ಕಾಲ್ ಮಾಡಿ 1 ರಿಂಗ್ 2 ರಿಂಗ್ ಕಟ್ ಮಾಡುವಂಥದ್ದಲ್ಲ. ಸಂಪೂರ್ಣವಾಗಿ ಕಾಲ್ ಮಾಡಿ ಅವ್ರು ಎತ್ತಲಿಲ್ಲ ಅಂದಾಗ ಮೊದಲು ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ವಾಟ್ಸಪ್ ಇದೆ, ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸಿ, ವಾಯ್ಸ್ ಮೆಸೇಜ್ ಕಳಿಸಿ. ಅಥವಾ ವಾಟ್ಸಪ್ ಕೆಲವರು ಯೂಸ್ ಮಾಡೋದಿಲ್ಲ, ಕೀಪ್ಯಾಡ್ ಫೋನ್ ಇಟ್ಕೊಂಡಿರ್ತಾರೆ, SMS ಕಳಿಸಿ. ಏನು ವಿಷಯ ಅಂತ ಹೇಳಿ ಕಾಲ್ ಮಾಡಿ. ಈ ಥರ ಮಾಡಿದ್ರೆ ಎದುರುಗಡೆ ಇರೋರಿಗೆ ಇದೊಂದು ಸಾಮಾನ್ಯ ಜ್ಞಾನ. ಅಂದರೆ ಪ್ರಜ್ಞೆ ಇರುವಂತಹ ಮನುಷ್ಯರು ಮಾಡುವಂಥ ಕೆಲಸ. ಯಾರಿಗೆ ಪ್ರಜ್ಞೆ ಇಲ್ಲ ಇಂಥವ್ರಿಗೆ ಅವಿವೇಕಿಗಳು ಅಂತ ಕರೀತಾರೆ. ಅವಿವೇಕಿಗಳು, ಅಜ್ಞಾನಿಗಳು, ದಡ್ರು, ಮೂರ್ಖರು, ಶತಮೂರ್ಖರು. ಇಂಥವರು ಮಾಡುವಂಥ ಕೆಲಸ ಹಿಂದಿಂದೆ ಕಾಲ್ ಮಾಡೋವಂಥದ್ದು. ಹುಚ್ಚರು ಮಾಡ್ತಾರೆ, ದಡ್ರು ಮಾಡ್ತಾರೆ. ನಾನೇನೋ ಸೈಲೆಂಟಾಗಿ ಇಟ್ಬಿಟ್ಟಿರ್ತೀನಿ, ನೀವು 100 ಸಲ ಕಾಲ್ ಮಾಡಿದ್ರು ಅಷ್ಟೇ, 1000 ಸಲ ಕಾಲ್ ಮಾಡಿದ್ರು ಅಷ್ಟೇ, ಅದು ಉಪಯೋಗ ಬರೋದಿಲ್ಲ. ಕೆಲವರು ಪಾಪ ರಿಂಗ್ ಆಗ್ತಾ ಇರ್ತದೆ. ನೀವು ಹಿಂಗೆ ಮಾಡಿದಾಗ ಏನಾಗುತ್ತೆ, ಎದುರುಗಡೆ ಇರೋರಿಗೆ ಕಾಲು ಎತ್ತಬಾರ್ದು ಅಂತ ಹ್ಯೂಮನ್ ಸೈಕಾಲಜಿ, ಅದು ನೇಚರ್ ಸೈಕಾಲಜಿ ಆ ರೀತಿ ಹೇಳ್ಬಿಡ್ತದೆ. ನೀವು ಎಷ್ಟು ಸಲ ಮಾಡಿದ್ರು ಕೂಡ ಎತ್ತೋದಿಲ್ಲ. ಯಾರಿಗೆ ಕಾಲ್ ಮಾಡ್ಬೇಕು ಈ ರೀತಿ ಹಿಂದಿಂದೆ ಅಂದರೆ, ಯಾರಾದರೂ ಸಾಲ ಕೊಟ್ಟಿರ್ತಾರಲ್ಲ, ಆ ಸಾಲ ವಸೂಲಿ ಮಾಡೋರು ಮಾತ್ರ ಮಾಡ್ತಾರೆ. ಸಾಲ ಕೊಟ್ಬಿಟ್ಟಿದ್ದಾನೆ, ದುಡ್ಡು ಬೇಕೀಗ ಅವನಿಗೆ, ಅದಕ್ಕೋಸ್ಕರ ಕಾಲ್ ಮಾಡ್ತಾವನೆ ಅಂದರೆ ಇರಿಟೇಟ್ ಮಾಡಿದ್ರೆ ಅವನ ಸಾಲ ನನಗೆ ಕೊಟ್ಬಿಡ್ತಾನೆ ಅಂತ. ಅದಕ್ಕೋಸ್ಕರ ಇಂಥವ್ರು ಬೇಕಾದ್ರೆ ಕಾಲ್ ಮಾಡ್ಬೋದು. ಹಂಗೆ ಯಾರಾದರೂ ನೀವು ಹೋಗಿ ಸಾಲ ಕೊಡಂಗಿದ್ರೆ ಖಂಡಿತವಾಗಿ ಕಾಲ್ ಮಾಡಿ. ಬಟ್ ಸಾಲ ಕೊಡಂಗಿಲ್ಲ,
ಎದುರುಗಡೆ ಇರುವಂಥ ವ್ಯಕ್ತಿ ಯಾವ ಸ್ಥಾನಮಾನದಲ್ಲಿದ್ದಾನೆ, ಯಾರವನು, ಅವನ ಪೊಸಿಷನ್ ಏನು, ಇದನ್ನು ನೋಡ್ಕೊಳ್ಳದೇನೆ ಹಿಂದಿಂದೆ ಕಾಲ್ ಮಾಡ್ತಾನೆ ಇರ್ತಾರಲ್ಲ, ಇಂಥವ್ರು ಯಾರಾದರೂ ಇದ್ದರೆ ನನಗೆ ಜಾಸ್ತಿ ಇರಿಟೇಟ್ ಮಾಡಿದ್ರೆ ಇವರನ್ನು ಬ್ಲಾಕ್ ಮಾಡಿಬಿಡ್ತೀನಿ. ಇವ್ರ ಅವಶ್ಯಕತೆ ಇಲ್ಲ. ಏಕೆಂದರೆ ಸಾಮಾನ್ಯ ಜ್ಞಾನ ಗೊತ್ತಿಲ್ಲದೆ ಇರೋನ ಹತ್ರ ನಾನು ವ್ಯವಹಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇ ಹಂತದಲ್ಲೇ ಸೋತೋಗ್ಬಿಟ್ಟ ಅಂತಂದರೆ ಇವನಿಗೆ ಇನ್ನೇನು ಜ್ಞಾನ ಕೊಟ್ಟು ಏನು ಪ್ರಯೋಜನ, ಏನು ಮಾಡಿ ಏನು ಪ್ರಯೋಜನ? ಇಂಥವ್ರು ಸಮಾಜದಲ್ಲಿ ಸಾಕಷ್ಟು ಜನಗಳಿದ್ದಾರೆ. ಪಾಪ ಇವ್ರಿಗೆ ಗೊತ್ತಿಲ್ಲದಿದ್ರೆ ಕಲ್ತ್ಕೊಳ್ಳಿ. ನನಗೆ ಕಾರ್ ಓಡಿಸೋಕ್ಕೆ ಬರಲ್ಲ, ಕಾರ್ ಓಡಿಸೋಕ್ಕೆ ಕಲ್ತ್ಕೊಂಡೆ, ಇವತ್ತು ಕಾರ್ ಓಡಿಸ್ತೀನಿ. ನನಗೆ ಈಜು ಬರಲ್ಲ, ನಾನು ಇವತ್ತು ಈಜು ಕಲ್ತಿದ್ದೀನಿ, ಈಜು ಬರ್ತದೆ. ನನಗೆ ಅಡುಗೆ ಬರಲ್ಲ, ನಾನು ಅಡುಗೆ ಕಲ್ತ್ಕೊಂಡೆ, ನನಗೆ ಅಡುಗೆ ಬರ್ತದೆ. ಅಂದರೆ ಇಲ್ಲಿ ಏನನ್ನು ಬೇಕಾದರೂ ಕಲಿಬೋದು. ಕಲಿಯೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳು ಭಗವಂತ ನಮಗೆ 360 ಡಿಗ್ರಿಲಿ ಎಲ್ಲ ಮಾಡಿ ಇಟ್ಕೊಟ್ಬಿಟ್ಟಿದ್ದಾನೆ. ಗೊತ್ತಿಲ್ಲ ತಿಳ್ಕೊಳ್ಳಿ, ಗೊತ್ತಿಲ್ಲ ಕಲ್ತ್ಕೊಳ್ಳಿ, ಗೊತ್ತಿಲ್ಲ ಕೇಳಿ, ಯಾರಿಗಾದರೂ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಬಟ್ ಗೊತ್ತಿಲ್ಲ ಅಂಥೇಳಿ ಈ ರೀತಿ ಎಲ್ಲ ಮಾಡೋದ್ರಿದೆಯಲ್ಲ, ಇದು ಮಾಡೋದಿಲ್ಲ. ಒಂದು ಕಾಲದಲ್ಲಿ ಒಂದು ಕಾಲ್ ಮಾಡಬೇಕಾದ್ರೆ 10 ರೂಪಾಯಿ ಕಟ್ಟಾಗೋದು, ಆಮೇಲೆ 6 ರೂಪಾಯಿ ಆಯಿತು, 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಆಯಿತು. ಮಿಸ್ ಕಾಲ್ಗೂ ಕೂಡ ಬಿಲ್ ಬರೋದು. ಇವತ್ತು ದಿನಕ್ಕೆ ಎಷ್ಟು ಅನ್ಲಿಮಿಟ್ ಕಾಲ್ಗಳಿದೆ. ಇವತ್ತು ಮಿಸ್ ಕಾಲ್ ಕೊಡೋ ಅಂಥ ಜನಗಳು ಸಿಗ್ತಾರೆ. ಏರೋಪ್ಲೇನ್ ಇದೆ, ಕಾರ್ ಇದೆ, ಬಸ್ ಇದೆ, ಟ್ರೈನ್ ಇದೆ, ಸ್ಪೀಡ್ ಟ್ರೈನ್ ಬಂದಿದೆ, ಟರ್ಬೋಜೆಟ್ ಇಂಜಿನ್ ಬಂದಿದೆ. ಈಗೆಲ್ಲ ಬಂದಾಗಲೂ ನಾನು ಈಗಲೂ ಬೆಂಗಳೂರಲ್ಲಿ ಎತ್ತಿನ ಗಾಡಿಲೇ ಓಡಾಡ್ತೀನಿ ಅಂತಂದರೆ ಅವನನ್ನು ಏನಂತಾರೆ? ಎತ್ತಿನ ಗಾಡಿ ಅಲೌಡ್ ಇದೆಯಾ ಬೆಂಗಳೂರಲ್ಲಿ? ಮೇನ್ ಸಿಟಿಗಳಲ್ಲಿ ಇಲ್ಲ. ಎತ್ತಿನ ಗಾಡೀಲಿ ಓಡಾಡ್ತೀನಿ, ಓಡಾಡು. ಈಗಲೂ ಮಿಸ್ ಕಾಲ್ ಕೊಡ್ತಾರೆ ಎಷ್ಟೋ ಜನ. ಮಿಸ್ ಕಾಲ್ ಕೊಡಬೇಕು. ಯಾರು ಎದುರುಗಡೆ ಇರೋರು ಹೇಳ್ತಾರೆ ನನಗೆ ಒಂದು ಮಿಸ್ ಕಾಲ್ ಕೊಡು, ನಾನು ಮಾಡ್ತೀನಿ ಅಂತ. ಅವಾಗ ನೀವು ಮಿಸ್ ಕಾಲ್ ಕೊಡಬೇಕೆ ಹೊರತು ಪಟಕ್ಕಂತ ರಿಂಗ್ ಮಾಡಿದ ತಕ್ಷಣ ಕಟ್ ಮಾಡಿಬಿಡೋರು. ಇದು ಯಾರು ಹೇಳ್ತಾ ಇದ್ದೀನಿ? ಯಾರೋ ಅನ್ಎಜುಕೇಟೆಡ್, ಓದಿಲ್ಲ, ಶಾಲೆಗೆ ಓದಿಲ್ಲ, ಹೆಬ್ಬೆಟ್ಟು ಅವನ ಬಗ್ಗೆ ಮಾತಾಡ್ತಾ ಇಲ್ಲ. ಬುದ್ಧಿವಂತರು, ಡಬಲ್ ಗ್ರ್ಯಾಜುಯೇಟು, ಲಾಯರು, ಡಾಕ್ಟ್ರು, ಅವರು ಕೂಡ ಹಂಗೆ ಮಾಡ್ತಾರೆ. ಚೆನ್ನಾಗಿ ಓದಿರೋರು ಕೂಡ ಈ ಥರ ಮಾಡಿ ಮಿಸ್ ಕಾಲ್ ಕೊಟ್ಟರೆ ಏನು ಹೇಳ್ಬೇಕು ಅವ್ರಿಗೆ? ಮಿಸ್ ಕಾಲ್ ಕೊಡೋದಕ್ಕಿಂತ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬಿಡೋದು ವಾಸಿ. ನೀವು ಫ್ರೀ ಇದ್ದರೆ ಕಾಲ್ ಮಾಡಿ, ನಿಮ್ಮ ಹತ್ರ ಮಾತಾಡಬೇಕು, ಏನೋ ವಿಷಯಗಳಿರ್ತವೆ, ಏನು ವಿಷಯ ಅನ್ನೋದನ್ನು ಹೇಳಬೇಕು. ಅಥವಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ನೀವು ಯಾವಾಗ ಫ್ರೀ ಆಗ್ತೀರೋ ಒಂದು ಮೆಸೇಜ್ ಕಳಿಸಿ, ನಾನೇ ಕಾಲ್ ಮಾಡ್ತೀನಿ, ಇಲ್ಲ ನೀವು ಬಿಡುವಿದ್ರೆ ನೀವು ಮಾಡಿ ಅಂತ ಕಳಿಸಿದ್ರೆ ಇದೊಂದು ಕಮ್ಯುನಿಕೇಷನ್ಗೆ ಇರುವಂತಹ ಲಕ್ಷಣ. ಅಂದರೆ ವಿವೇಚನೆ ಉಳ್ಳಂತಹ ವ್ಯಕ್ತಿಗಳು ಮಾಡುವಂಥ ಕೆಲಸಗಳು. ಯಾರಿಗೆ ವಿವೇಚನೆ ಇಲ್ಲ, ಈ ವ್ಯಕ್ತಿಗಳು ಇವರನ್ನ ವ್ಯಕ್ತಿ ಅನ್ನೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ಅವಿವೇಕಿಗಳು, ಕಮಂಗಿಗಳು ಅಂತ ಕರಿತೀನಿ. ಏನು ಕೆಲವರು ಎಷ್ಟು ಸಲ ಕಾಲ್ ಮಾಡ್ತಾರೆ, ಎದುರುಗಡೆ ಇರೋ ವ್ಯಕ್ತಿ ಎಷ್ಟು ಬ್ಯುಸಿ ಇದ್ದಾನೆ, ಫ್ರೀ ಇದ್ದಾನ, ಅವನಿಗೇನು ಬೇನಾಮಿ ದುಡ್ಡು ಬಂದೈತಾ, ಆರಾಮಾಗಿ ಕುತ್ಕೊಂಡು ಬಾಡಿಗೆ ಬರ್ತಾ ಇದೆ ಒಂದು 15 ಲಕ್ಷ, ಏನು ಕೆಲಸ ಇಲ್ಲ ಅಂಥವನಿಗೆ ಬೇಕಾದ್ರೆ ಕುತ್ಕೊಂಡು ಮಾಡಿ, ನೀವು ತೊಂದರೆ ಇಲ್ಲ. ಕೆಲವರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಉನ್ನತವಾದ ಹುದ್ದೆಯಲ್ಲಿರ್ತಾರೆ. ಅವರೆಲ್ಲ ಅಧಿಕಾರಿಗಳು ಯಾವ್ಯಾವ ಸ್ಥಾನಮಾನದಲ್ಲಿದ್ದಾರೆ ಅಂಥವ್ರು ಬ್ಯುಸಿಯಾಗಿರೋವಂಥವ್ರಿಗೆ ಹಿಂದಿಂದೆ ಕಾಲ್ ಮಾಡಿದ್ರೆ ಏನಂತ ತಿಳ್ಕೊಳ್ಬೇಕು ಅವರು? ಖಂಡಿತವಾಗ್ಲೂ ಮನುಷ್ಯನಿಗೆ ಇದು ಗೊತ್ತಾಗೋದಿಲ್ಲ. ಆದ್ದರಿಂದ ಗೊತ್ತಾಗೋದಿಲ್ಲ ಅಂದರೆ 2 ಕಡೆಯೂ ತಪ್ಪುಗಳನ್ನು ಕಂಡುಹಿಡಿತಾ ಇದ್ದೀನಿ. ಒಬ್ಬ ದೊಡ್ಡ ವ್ಯಕ್ತಿ ಒಬ್ಬ ಚಿಕ್ಕ ವ್ಯಕ್ತಿಯನ್ನು ಮೀಟ್ ಮಾಡಬೇಕಾದ್ರೆ ದೊಡ್ಡ ವ್ಯಕ್ತಿ ಬರೋದಿಲ್ಲ, ಚಿಕ್ಕವನು ದೊಡ್ಡವ್ರ ಹತ್ರ ಹೋಗ್ಬೇಕು. ಇದೇ ಪ್ರಕೃತಿಯ ಧರ್ಮ, ಇದೇ ಪ್ರಕೃತಿಯ ಪರಮ ರಹಸ್ಯ ಇದು. ಅದು ಬಿಟ್ಬಿಟ್ಟು ಇವನು ಬಂದು ಅವನ ಹತ್ರ ಹೋಗೋದಕ್ಕೆ ಸಾಧ್ಯವಿಲ್ಲ. ಅವನು ಇವನ ಹತ್ರ ಬರ್ಬೇಕಂದ್ರೆ ಮೊದಲು ನಯವಿನಯವನ್ನು ಕಲ್ತಿರ್ಬೇಕು. ಅಂದರೆ ಮ್ಯಾನರ್ಸ್, ಬಿಹೇವಿಯರನ್ನು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ರೆ ಮಾತ್ರ ಇವನ ಕೆಲಸಗಳಾಗ್ತವೆ ಹೊರತು ತಿಳ್ಕೊಂಡೇ ಇಲ್ಲ ಅಂದರೆ ಇವನಿಗೆ ಯಾರು ಕೆಲಸ ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ, ಯಾರು ಇವನಿಗೆ ತಿಳುವಳಿಕೆಯನ್ನು ಹೇಳ್ತಾರೆ? ಖಂಡಿತವಾಗ್ಲೂ ಹೇಳೋದಿಲ್ಲ. ಮೊದಲು ದಯವಿಟ್ಟು ಎಷ್ಟು ಜನ ದಿನಕ್ಕೆ ನನ್ನ ಹತ್ರ ಈ ವಾಟ್ಸಪ್ಪಲ್ಲಿ ಸುಮಾರು ಒಂದು ಕಡಿಮೆ ಅಂದ್ರೂ ಒಂದು 500-600 ಮೆಸೇಜ್ಗಳು ಬರ್ತವೆ. ಹಳಬರಲ್ಲ, ಹೆಸರು ಸೇವ್ ಆಗಿರುವಂಥವ್ರಲ್ಲ, ಹೊಸ ನಂಬರ್ಗಳು ಮಾಡ್ತಾನೆ ಇರ್ತಾರೆ. ಅದರಲ್ಲಿ 500-600 ಮೆಸೇಜ್ಗಳಲ್ಲಿ ಬಿಟ್ಬಿಡಿ, ಒಂದು 300 ಅಂತ ಇಟ್ಕೊಳ್ಳಿ. 300 ಮೆಸೇಜ್ಗಳಲ್ಲಿ ಒಬ್ಬರೋ ಇಬ್ಬರೋ ಮಾತ್ರ ತನ್ನ ಪರಿಚಯವನ್ನು ಮಾಡ್ತಾರೆ. ನಮಸ್ತೆ ಗುರುಜಿ, ನನ್ನ ಹೆಸರು ಈ ರೀತಿ, ನಾನು ಇಂಥ ಊರಿಂದ ಇದ್ದೀನಿ, ನನಗಿಷ್ಟು ವಯಸ್ಸು, ದಯವಿಟ್ಟು ನಿಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ, ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಕೇಳ್ತಾರೆ. ಇದು ಎಷ್ಟು ಸೌಜನ್ಯ, ಎಷ್ಟು ನಯ ವಿನಯ. ಇದನ್ನು ಬೇಸಿಕ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂತ ಕರೀತಾರೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ. ಕೆಲವರು ಕಾಲ್ ಮಾಡ್ತಾರೆ, ಮೆಸೇಜ್ ಕಳಿಸಿರ್ತಾರೆ, ಅಡ್ರೆಸ್ ಲೊಕೇಶನ್ ಕಳಿಸಿರ್ತೀನಿ, ನಿಮ್ಮ ಹೆಸರು ಫೋಟೋ ಕಳಿಸಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬಟ್ ಆದರೂ ಕಳಿಸಲ್ಲ.
ವಾಯ್ಸ್ ಮೆಸೇಜಲ್ಲಿ ಕಳಿಸ್ತೀನಿ, ನಿನ್ನ ಹೆಸರು ಫೋಟೋ ಕಳಿಸಪ್ಪ ಅಂತ, ಆದರೂ ಕಳಿಸೋದಿಲ್ಲ. ಸೀದಾ ವಿಷಯಕ್ಕೆ ಬರ್ತಾರೆ, ಏನು ಎತ್ತ ಅಂತ ಕೇಳ್ತಾರೆ ಹೊರತು ಒಂದು ಸಾಮಾನ್ಯ ಜ್ಞಾನ ಮನುಷ್ಯನಿಗಿಲ್ಲ ಅಂದರೆ ಇಂಥವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಏನು ಪ್ರಯೋಜನ? ಯಾಕೆ ಕೊಡಬೇಕು? ಒಬ್ಬನಿಗೆ ನೋಡೋಣ ಎಷ್ಟೇ ಪ್ರಯತ್ನ ಮಾಡ್ಬಿಡೋಣ ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ದೆ, ಅವನು ಹೆಸರು ಫೋಟೋ ಕಳಿಸ್ಲಿಲ್ಲ. ಮತ್ತೆ ಇನ್ನೊಂದು ಸಲ ವಾಯ್ಸ್ ಮೆಸೇಜ್ ಕಳಿಸ್ದೆ, ಕೆಲವ್ರು ಪಾಪ ಬ್ಯುಸಿ ಇರ್ತಾರೆ, ಮರ್ತೋಗ್ಬಿಟ್ಟೆ, ನಿನ್ನ ಹೆಸರು ಫೋಟೋ ಕಳಿಸಪ್ಪ ಅಂತ. ಅವ್ನು ಮತ್ತೆ ವಿಷಯಕ್ಕೆ ಬರ್ತಾವನು ಹೊರತು ಕಳಿಸ್ಲಿಲ್ಲ. ಮೊದಲು ನಿನ್ನ ಹೆಸರು ಫೋಟೋ ಕಳಿಸಿದ ಮೇಲೆ ನೆಕ್ಸ್ಟ್ ಮುಂದಿನ ಹಂತ ಅಂತ ಹೇಳಿದ್ದೀನಿ. 2ನೇ ಸಲ ವಾಯ್ಸ್ ಮೆಸೇಜ್ ಕಳಿಸ್ಲಿಲ್ಲ. ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ನಿನ್ನ ಹೆಸರು ಫೋಟೋ ಕಳಿಸಿದ್ರೆ ನೆಕ್ಸ್ಟ್ ಮೆಸೇಜ್ ಕಳಿಸು, ಇಲ್ಲಾಂದರೆ ಕಳಿಸ್ಬೇಡ ಅಂತ ಹೇಳಿದೆ. ಆದರೂ ಕೂಡ ಮೆಸೇಜ್ಗಳು ಕಳಿಸ್ತಾನೆ. ಅವನ ಹೆಸರು ಫೋಟೋ ಕಳಿಸ್ಲಿಲ್ಲ. ಇವನು ಕೇಳುವಂಥ ಪ್ರಶ್ನೆಗೆ ಉತ್ತರಗಳನ್ನು ನಾನು ಯಾಕೆ ಕೊಡಬೇಕು? ಜನರಲ್ ಆಗಿ ಯಾಕೆ ಕೊಡಬೇಕು? ಆದರೂ ಮೆಸೇಜ್ಗಳನ್ನು ಕಳಿಸ್ತಾನೆ ಅವನೇ. ನೀನೇನಾದರೂ ಇನ್ನೊಂದು ಮೆಸೇಜ್ ಕಳಿಸಿದ್ರೆ ನಿನ್ನನ್ನು ಬ್ಲಾಕ್ ಮಾಡಿಬಿಡ್ತೀನಿ, ದಯವಿಟ್ಟು ಮೆಸೇಜ್ ಕಳಿಸ್ಬೇಡ. ನಿನ್ನ ಹೆಸರು ಫೋಟೋ ಕಳಿಸಿದ್ಮೇಲೆ ಮುಂದಿನ ಹಂತ, ಮುಂದಿನ ಹೆಜ್ಜೆ. ಹೆಸರು ಫೋಟೋ ಕಳಿಸ್ಲಿಲ್ಲ, ಸೀದಾ ಬ್ಲಾಕ್ ಮಾಡಿಬಿಟ್ಟೆ. ಇಂಥವ್ರ ಅವಶ್ಯಕತೆ ಇಲ್ಲ ಭೂಮಿ ಮೇಲೆ. ಫಸ್ಟ್ ಆಫ್ ಆಲ್ ಬದುಕಿರೋದೇ ವ್ಯರ್ಥ ಇಂಥವ್ರು. ಯಾಕೆಂದರೆ ಹೇಳಿದ್ರೂ ಕೂಡ ಕೇಳಲಿಲ್ಲ ಅಂತಂದರೆ ಎಂಥ ಜಗಮೊಂಡ್ರು ಇರ್ಬೇಕು ಇವರು. ಅವಿವೇಕಿಗಳು, ಎಂಥ ಅವಿವೇಕಿಗಳಿರ್ಬೋದು ಅಂದರೆ ಅವಿವೇಕಿಗೂ ಅವಿವೇಕಿಯವನು ಅಂದರೆ ಅವ್ರಿಗಿಂತನೂ 3 ಭಾಗ ಕೆಳಗಡೆ ಇರೋನು ಅಂತ ಕರಿಬೋದು. ಇಂಥವ್ರು ಸಾಕಷ್ಟು ಜನ, ಅದರಲ್ಲೂ ಸಂಖ್ಯೆಗಳಲ್ಲಿ ಹೇಳ್ತಾ ಇದ್ದೀನಿ, 300ರಲ್ಲಿ ಒಬ್ಬರೋ ಇಬ್ಬರೋ ಮಾತ್ರನೇ ಕಮ್ಯುನಿಕೇಷನ್ ಸ್ಕಿಲ್ ಗೊತ್ತಾ, ಬೇಸಿಕ್ ನಾಲೆಡ್ಜ್ ಗೊತ್ತಾ, ಅವ್ರಿಗೆ ಮಾತ್ರನೇ ಪ್ರಜ್ಞೆ ಇರೋದ, ಇಬ್ಬರಿಗೆ ಮಾತ್ರ. ಇನ್ನು 298 ಜನಕ್ಕೆ ಯಾಕಿಲ್ಲ? ಓದಿದ್ದೀನಿ, ಸಮಾಜದಲ್ಲಿದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಏನಯ್ಯ ಬಿಸ್ನೆಸ್ ಮಾಡ್ತಾ ಇದೆಯಾ? ಮೊದಲನೇ ಹಂತನೇ ಗೊತ್ತಿಲ್ಲ, ಅಂತ ಹೇಳೋಕ್ಕೆ ಬರಲ್ಲ ಅಂದಮೇಲೆ ಇನ್ನು ಝೆಡ್ವರೆಗೂ ಹೆಂಗೆ ಜರ್ನಿ ಮಾಡ್ತೀಯ? ಒಂದು ಹೇಳೋಕ್ಕೆ ಬರಲ್ಲ ಅಂದರೆ 100ವರೆಗೂ ಹೇಗೆ ಹೋಗ್ತೀಯ? ಇಂಥವ್ರಿಗೆಲ್ಲ ಭೂಮಿ ಮೇಲೆ ಬದುಕೋದಕ್ಕೆ ಅವಕಾಶ ಕೊಟ್ಟಂತಹ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳು. ಯಾಕೆಂದರೆ ಇಂಥವ್ರನ್ನೂ ಹುಟ್ಟಿಸೋನು ಭೂಮಿ ಮೇಲೆ, ಇಂಥವ್ರು ಬದುಕಿದರೆ ಭೂಮಿ ಮೇಲೆ, ಭೂಮಿಗೆ ಭಾರವಾಗಿದ್ದಾರೆ ಹೊರತು ಸಾಮಾನ್ಯ ಜ್ಞಾನ ಇಲ್ಲದೇ ಇಂಥವರೆಲ್ಲ ಸಾಕಷ್ಟು ಜನ ಇರ್ತಾರೆ. ದಯವಿಟ್ಟು ನೀವೇನಾದರೂ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದರೆ, ಅಥವಾ ನೀವು ಉನ್ನತ ಅಧಿಕಾರದಲ್ಲಿದ್ದರೆ, ಇಂಥ ವೇಸ್ಟು ಕ್ರಿಮಿಕೀಟಗಳ ಜೊತೆ ದಯವಿಟ್ಟು ವ್ಯವಹರಿಸಬೇಡಿ. ಇಂಥವರೆಲ್ಲ ಭಾರಿ ಅಪಾಯ. ಈ ಒಂದೇ ಒಂದು ವೈರಸ್ ಬಂದು ಹೇಗೆ ನಿಮ್ಮ ಕಂಪ್ಯೂಟರ್ನೆಲ್ಲ ಬ್ಲಾಕ್ ಮಾಡಿಬಿಡ್ತದೋ ಅದೇ ಥರ ಇವರು ವೈರಸ್ಗಳಿದ್ದಂಗೆ. ಇಂಥವ್ರನ್ನ ದೂರ ಇಡೋದೇ ವಾಸಿ, ಇಗ್ನೋರ್ ಮಾಡೋದು ವಾಸಿ, ಇಲ್ಲಾಂದರೆ ಕತ್ತರಿಸ್ಬಿಡೋದು ವಾಸಿ. ಯಾಕೆಂದರೆ ನಿಮ್ಮ ಕಂಪ್ಯೂಟರ್ ಆದರೂ ಉಳ್ಕತ್ತದೆ. ಇಂಥವ್ರು ಇದ್ದರೆ ಪ್ರಪಂಚ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಇಂಥವ್ರು ಅವರು ಬೆಳೆಯೋದಿಲ್ಲ, ಬೇರೆಯವ್ರಿಗೂ ಬೆಳೆಯೋದಕ್ಕೆ ಬಿಡೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬ ಮನುಷ್ಯ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೆಗಳಲ್ಲಿ, ನಿಮ್ಮ ಸ್ನೇಹ ಸಂಬಂಧದಲ್ಲಿ ಇರುವಂಥವ್ರಿಗೆ ಹೇಳಿ, ಸೋಷಿಯಲ್ ಮ್ಯಾನರ್ಸ್ ಬಿಹೇವಿಯರಲ್ಲಿ ಫಸ್ಟ್ ಪಾಯಿಂಟ್ ಕಮ್ಯುನಿಕೇಷನ್ ಬರ್ತದೆ. ಅದರಲ್ಲೂ ಫೋನ್ ಕಮ್ಯುನಿಕೇಷನ್, ಡೈರೆಕ್ಟಾಗಿ ನೇರವಾಗಿ ಇವತ್ತು ಮಾತಾಡೋವಂಥ, ಅಂದರೆ ಭೇಟಿ ಮಾಡುವಂಥ ವ್ಯವಸ್ಥೆಗಳಿಲ್ಲ. ಆದ್ದರಿಂದ ಫೋನ್ ಮೂಲಕನೇ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ಅದನ್ನು ತಿಳ್ಕೊಳ್ಳಿ, ಮೊದಲು ಪರಿಚಯ ಮಾಡ್ಕೊಳ್ಳಿ, ಕಿರು ಪರಿಚಯ. ನನ್ನ ಹೆಸರೇನು, ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ, ಯಾರು ನಂಬರ್ ಕೊಟ್ಟರು, ಹೇಗೆ, ಏನು ವಿಷಯ ಅನ್ನೋದನ್ನು ತಿಳ್ಕೊಂಡು ಆನಂತರ ಅಲ್ಲಿಂದ ಕಮ್ಯುನಿಕೇಷನ್ ಮಾಡಬೇಕು ಹೊರತು ಒಂದೇ ಸಲ ಡೈರೆಕ್ಟಾಗಿ ಬಂದು ಹಾಕಿದ್ರೂ ಪ್ರಯೋಜನ ಇಲ್ಲ. ಕೇಳಿದ್ರೂ ಹೇಳಲಿಲ್ಲ ಅಂತ ಅಂದಮೇಲೆ ಇವರು ನಿಜವಾಗಲೂ ಅವಿವೇಕಿಗಳೇ, ಮೂರ್ಖರೇ ಹೊರತು ಇವ್ರ ಹತ್ರ ಅಂತ ಕಮ್ಯುನಿಕೇಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಯಾರ್ಯಾರು ತಪ್ಪು ಮಾಡ್ತಾ ಇದ್ದೀರಾ ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಯಾರ್ಯಾರು ನಿಮ್ಮ ಜೀವನದಲ್ಲಿ ತಪ್ಪು ನಡೀತಾ ಇದೆ ಇಂಥ ವ್ಯಕ್ತಿಗಳಿಂದ, ಸಾಧ್ಯವಾದಷ್ಟು ಇಂಥವ್ರನ್ನ ಇಗ್ನೋರ್ ಮಾಡಿ, ಕತ್ತರಿಸ್ಬಿಡಿ, ಅವ್ರನ್ನ ಬಿಟ್ಬಿಡಿ, ಮರ್ತುಬಿಡಿ. ಇವರಿಂದ ನಯಾ ಪೈಸಾ ನಿಮಗೆ ಉಪಯೋಗಕ್ಕಿಲ್ಲ. ಇವರೆಲ್ಲ ಕೂಡ ವ್ಯರ್ಥ ವ್ಯಕ್ತಿಗಳು. ಆದ್ದರಿಂದ ಇಂಥವ್ರನ್ನ ಬಿಟ್ಬಿಡಿ. ಸೊ ನಿಜವಾಗ್ಲೂ ಪರ್ಸ್ನಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಫ್ಯಾಮಿಲಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಇದು ಎರಡಕ್ಕಿಂತ ಬಹಳ ಮುಖ್ಯ. ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಒಂದು ಕಡೆ ಹೋದಾಗ ನಾವು ಹೇಗೆ ವ್ಯವಹರಿಸಬೇಕು, ನಾವು ಹೇಗೆ ಮಾತಾಡಬೇಕು, ಹೇಗೆ ಕೂತ್ಕೊಳ್ಬೇಕು, ನಮ್ಮ ವೇಷಭೂಷಣ ಹೇಗಿರಬೇಕು, ನಾವು ಏನು ವೃತ್ತಿ ಮಾಡ್ತಾ ಇದ್ದೀರಿ ಆ ವೃತ್ತಿಯನ್ನು ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು, ಇದೆಲ್ಲವನ್ನು ತಿಳ್ಕೊಳ್ಬೇಕು. ಈ ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಯಾರ್ಯಾರಿಗೆಲ್ಲ ಅದ್ಭುತವಾಗಿ ಗೊತ್ತಿದೆ, ಕಮ್ಯುನಿಕೇಷನ್ ಸ್ಕಿಲ್, ಕನ್ವಿನ್ಸ್ ಮಾಡೋ ಕೆಪಾಸಿಟಿ, ಇವರು ಏನನ್ನು ಬೇಕಾದರೂ ಸಾಧನೆ ಮಾಡ್ತಾರೆ, ಏನನ್ನು ಬೇಕಾದರೂ ಯಾವ ರೀತಿ ಬೇಕಾದಂಥ ಜೀವನವನ್ನು ರೂಪಿಸ್ಕೊಳ್ತಾರೆ. ಇದಿಲ್ಲ ಅಂದರೆ ಬಹಳ ಬಹಳ ಕಷ್ಟ ಮನುಷ್ಯನಿಗೆ. 6 ಕೇರಲ್ಲ 3 ಕಿಳಿಯಲ್ಲ.
ನಾನು ಹೇಳುವಂಥ ಎಲ್ಲ ವಿಚಾರಗಳನ್ನು ಮನನ ಮಾಡಿ 2 ಸಲ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಬನ್ನಿ. ನನ್ನ ಕೆಲಸ ಇದೇನೇ, ಮನುಷ್ಯನಿಗೆ ಅದ್ಭುತವಾದ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ವ್ಯಾಪಾರ ವ್ಯವಹಾರ ಜ್ಞಾನ, ಲೋಕಜ್ಞಾನ ಅಂತ ಕರೀತಾರೆ ಇದನ್ನು. ಆ ಲೋಕಜ್ಞಾನವನ್ನು ಹೇಳ್ಕೊಡೋದು. ಅಂದರೆ ತಪ್ಪು ಮಾಡ್ತಾ ಇರ್ತಾರೆ, ಅದನ್ನು ತಿದ್ದೋ ಕೆಲಸ ಮಾಡ್ತೀನಿ. ಎಲ್ಲೋ ಎಡುತ್ತಾ ಇರ್ತಾರೆ, ಅವರನ್ನು ನಡೆಯೋ ರೀತಿ ಕೆಲಸಗಳನ್ನು ಮಾಡಿಕೊಡ್ತೀನಿ. ಎಲ್ಲಿ ಅವರು ಯಾಕೆ ಲಾಸ್ ಆಗ್ತಾ ಇದ್ದಾರೆ ಅದನ್ನು ತಡೆಗಟ್ಟುವಂಥ ಕೆಲಸ. ಏನು ಮಾಡಿದ್ರೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತಾ ಇಲ್ಲ, ಅದನ್ನು ಹೊಂದಿಸುವಂಥ ಕೆಲಸ. ಅದಕ್ಕೆಲ್ಲವೂ ಕೂಡ ಐ ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅನ್ನಂಗೆ ಎಲ್ಲ ನಿಯಮಗಳು ತಿಳ್ಕೊಳ್ಬೇಕೇ ಹೊರತು ತಿಳ್ಕೊಳ್ದಿರ ಇಲ್ಲಿ ಆಟ ಆಡೋನಿಗೆ ನಿಸರ್ಗ, ಸೃಷ್ಟಿ, ಬ್ರಹ್ಮಾಂಡ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದಿಲ್ಲ. ಇವರೆಲ್ಲ ರಿಜೆಕ್ಟೆಡ್ ಪೀಸ್ಗಳು ಇವರೆಲ್ಲ. ಆದ್ದರಿಂದ ಇಂಥವ್ರಿಗೆ ಸಹಾಯ ಮಾಡೋದಿಲ್ಲ. ಯಾರ್ಯಾರಿಗೆ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅನ್ನೋದು ಗೊತ್ತಿದೆ, ಇಂಥವರು ಬದುಕೋದಕ್ಕೆ ಇಲ್ಲಿ ಯೋಗ್ಯತೆ ಅರ್ಹತೆಯನ್ನು ಹೊಂದಿರ್ತಾರೆ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ತೊಂದರೆಗಳಿದ್ದರೆ, ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದು ನಿಮಗೆ ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರಗಳು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.